ಇವಾಗಲೇ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ರಿ. ಬಟ್ ಇಲ್ಲಿ ಕೆಲವೊಂದು ಕಂಡೀಷನ್ಸ್ ಹೆಂಗಿರುತ್ತೆ ಅಂದರೆ ಬೇರೆ ಯಾವುದೋ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಬೇರೆ ಪದ್ಧತಿಯ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ, ಇಂಗ್ಲೀಷ್ ಮೆಡಿಸನ್ನು, ಯುನಾನಿನೋ, ಮಗದೊಂದು ತೊಗೊಂಡಿರ್ತಾರೆ. ಸೊ ಈಗ ಹೋಮಿಯೋಕೇರಿಗೆ ಬರಬೇಕು ಅಥವಾ ಹೋಮಿಯೋಪತಿ ಟ್ರೀಟ್ಮೆಂಟಿಗೆ ಬರಬೇಕು ಅಂದರೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತೀರಿ ನೀವು ಅಂತ? ಇವಾಗ ಸಿಂಪಲ್ಲಾಗಿ ಡಯಾಬಿಟಿಸಿಗೆ ಪೇಷಂಟ್ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ. ಓಕೆ, ಅದಕ್ಕಿಂತ ಇನ್ನೂ ಕಾಂಪ್ಲೆಕ್ಸ್ ಹಾರ್ಟ್ ಕಂಡೀಷನಲ್ಲಿ ಏನೋ ಸ್ಟೆಂಟ್ ಹಾಕ್ಕೊಂಡಿದ್ದಾರೆ, ಅವ್ರು ಹಾರ್ಟ್ ಮೆಡಿಸಿನ್ ತೊಗೊಳ್ತಾ ಇದ್ದಾರೆ. ಸೊ ಈ ಥರ ಇದ್ರೂ, ಇಷ್ಟು ಸೂಕ್ಷ್ಮ ಇದ್ರೂ ಹೋಮಿಯೋಪತಿಕ್ ಮೆಡಿಸಿನ್ ತೊಗೊಳ್ಬೋದು. ಹೋಮಿಯೋ ಕೇರಲ್ಲಿ ಇವರಿಗೆ ಚಿಕಿತ್ಸೆ ಇದೆ. ಯಾಕಂದರೆ ನಾವಿಲ್ಲಿ ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ ಅಂತ ಕೇಳೋದೇ ಇದಕ್ಕೋಸ್ಕರ. ಅವರಲ್ಲಿ ಏನು ಸಮಸ್ಯೆ ಇದೆ, ಚಿಕ್ಕ ವಯಸ್ಸಿಂದ ಏನೇನು ಸಮಸ್ಯೆಯಲ್ಲಿ ಬಳಲಿದ್ದಾರೆ ಅದನ್ನು ಕೇಳ್ಕೊಳ್ತೀವಿ. ಮತ್ತು ಇಲ್ಲಿ ತಂದೆ ತಾಯಿ ಹಿಸ್ಟ್ರಿ ಯಾಕೆ ಕೇಳ್ತೀವಿ ಅಂದರೆ ಇದಕ್ಕೋಸ್ಕರ ತಂದೆ ತಾಯಿಯಲ್ಲಿ ಏನೇನು ಸಮಸ್ಯೆಗಳಿದೆ ಅದೇ ಅವರಲ್ಲಿ ಇವಾಗ ಸೊಂಟ ನೋವಿನ ಸಮಸ್ಯೆ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ನಮ್ಮ ತಂದೆಗೂ ಬಲಗಾಲ ಎಳೆಯೋದೊಂದು ಸಮಸ್ಯೆ ಇತ್ತು ಸರ್, ಇವಾಗ ಇಲ್ಲ ಅವರು, ಬಟ್ ಎಳಿತಾ ಇರೋ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ. ಸೊ ಇಟ್ ಇಂಡಿಕೇಟ್ಸ್ ದಟ್ ಅವರಲ್ಲಿ ಈ ಸಮಸ್ಯೆ ಇತ್ತು. ಸೊ ನಿಮ್ಮಲ್ಲಿ ಅಷ್ಟೇ ವರ್ಷವರೆಗೂ ಹೋಗ್ಬೋದು, ಒಂದು ಐಡಿಯಾ ಸಿಗುತ್ತೆ. ಸೊ ದಟ್ ಇಸ್ ಹೌ ವಿ ಟೇಕ್ ಯುವರ್ ಹಿಸ್ಟ್ರಿ ತೊಗೊಳೋದೇ ಅದಕ್ಕೋಸ್ಕರ. ದಿಸ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆನೂ ಫೇಲ್ ಆಗೋದು ಬಿಕಾಸ್ ದೇರ್ ಇಸ್ ನೋ ಪ್ರಾಪರ್ ಹಿಸ್ಟ್ರಿ ಟೇಕಿಂಗ್, ಅಲ್ಲೇ ಪ್ರಾಬ್ಲಮ್ ಬರೋದು. ರೈಟ್, ಚಿನ್ನೇಗೌಡರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿನ್ನೇಗೌಡರಿಗೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ಪಿರಾಮಿಡ್ ಕಲಪು. ರೈಟ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ ಡಾಕ್ಟರ್ ನಮಸ್ತೆ. ನಮಸ್ತೆ ಗೌಡ್ರು, ಹೇಳಿ. ಡಾಕ್ಟರ್, ನಾನೀಗ ಒಂದು ಬೆನ್ನು ನೋವು ಬರ್ತಿತ್ತು ಹಿಂದೆ, ಹೋಗಿ ಎಕ್ಸ್ರೇ ಮಾಡಿಸ್ದೆ ಡಾಕ್ಟರ್ ಹತ್ರ. ಓಕೆ. ಅವರು L1 D1 D2 ಅಂತ ಕೊಟ್ಟಿದ್ದಾರೆ. ಈಗ ಅಷ್ಟೇ ಟ್ರೀಟ್ಮೆಂಟ್ ಹಂಗೆ ಅಂದ್ಬಿಟ್ಟು ಮಾಡಿದ್ದು. ಓಕೆ, ಇವಾಗ ನಿಮಗೆ ಸಮಸ್ಯೆ ಇರೋದು ಮಧ್ಯ ಬೆನ್ನು ಮತ್ತು ಕೆಳಗಡೆ ಬೆನ್ನಲ್ಲಿ. ಸೊ ಈ ಎರಡು ಜಾಗದಲ್ಲಿ ನಾರ್ಮಲಾಗಿ ಮಧ್ಯ ಬೆನ್ನಲ್ಲಿ ಅಷ್ಟು ತೊಂದರೆಗಳು ಬರಲ್ಲ, ಬಟ್ ನಿಮ್ಮಲ್ಲಿ ಅದೇ ಜಾಗದಲ್ಲಿದೆ. ಮೋಸ್ಟ್ಲಿ ಎಲ್ಲೋ ಹಳೆ ಏಟ್ ಇರ್ಬೋದು, ಜಾರು ಬಿದ್ದಿರೋ. ಹೇಳಿ. ಹಿಂದೆ ಒಂದ್ಸಲ ಬಿದ್ದುಬಿಟ್ಟಿದೆ 2 ವರ್ಷದಿಂದ. ಅದೇನೆ, ಎಲ್ಲೋ ಏಟ್ ಇರುತ್ತೆ, ಅದರಿಂದನೇ ಆ ಜಾಗದಲ್ಲಿ ನೋವು ಬರೋದು. ಇಲ್ಲಾಂದರೆ ಎಲ್ಲೋ ಸಡನ್ನಾಗಿ ಆ ಜಾಗಕ್ಕೆ ಬರಲ್ಲ. ಎಲ್ಲೋ ಏಟು ಬಿದ್ದಿರೋದು, ಇಲ್ಲ ಎಲ್ಲೋ ಇದು ಆಗಿರೋದು, ಜಾರಿರೋದು, ಇಂಥದ್ದಿದ್ರೆ ಮಾತ್ರನೇ ನಿಮ್ಗಲ್ಲಿ ಬರುತ್ತೆ. ಸೊ ಇದಕ್ಕೆ ಆಪ್ರೇಷನನ್ನು ನಾವು ಡೆಫಿನೆಟಾಗಿ ಅವಾಯ್ಡ್ ಮಾಡ್ಬೋದು. ನಿಮ್ಮ ಸಮಸ್ಯೆ ಇವಾಗ ನಿಮಗೆ ಖಚಿತವಾಗಿ ಇಲ್ಲಿದೆ ಸಮಸ್ಯೆ ಅಂತ ಗೊತ್ತಾಗಿದೆ. ಅದನ್ನು ಸ್ವಲ್ಪ ಹಿಸ್ಟ್ರಿ ತೊಗೊಂಡು, ಇವಾಗ ನೀವು ಹೇಳಿದ್ರೆ ಹಿಂದೆ ಎಲ್ಲೋ ಬಿದ್ದಿದ್ದೆ ಅಂತ ಹೇಳ್ಬಿಟ್ಟು ಯಾವ ರೀತಿಯಲ್ಲಿ ಬಿದ್ದಿದ್ರೆ ಅದರ ಡೀಟೇಲ್ಗಳನ್ನು ತೊಗೊಂಡು ಅದಕ್ಕೆ ಪ್ರಕಾರವಾಗಿ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಅದ್ರ ಜೊತೆಲಿ ನಿಮ್ಮ ದೇಹದ ತೂಕನೂ ಲೆಕ್ಕ ಹಾಕಬೇಕು. ಏನೋ ತುಂಬ ದಪ್ಪ ಇದ್ದೀನಿ ಅಥವಾ ನಾನು ತುಂಬ ದಪ್ಪ ಇದ್ದೆ ಸಣ್ಣ ಆಗಿದ್ದೀನಿ ಅಂತ ಹೇಳಿದ್ರೆ ಅದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾವು ಟ್ರೀಟ್ಮೆಂಟನ್ನು ನಿಮಗೆ ಮಾಡ್ಬೋದು. ಬಟ್ ಸದ್ಯಕ್ಕೆ ಯಾವುದೇ ಥರವಾದ ಭಾರವನ್ನು ಎತ್ತಕ್ಕೆ ಹೋಗಬೇಡಿ. ಫಸ್ಟ್ ಥಿಂಗು, ನಿಮ್ಮ ಪಾದರಕ್ಷೆಗಳನ್ನು ಕರೆಕ್ಟಾಗಿರೋದನ್ನು ಹಾಕ್ಕೊಳ್ಳಿ. ಎಲ್ಲೇ ಕೂತ್ರೂ ನೆಟ್ಟಿಗೆ ಬೆನ್ನನ್ನು ಒರಗಿ ಕೂತ್ಕೊಳ್ಳಿ. ಸದ್ಯಕ್ಕೆ ಇಷ್ಟೊಂದು ಚೇಂಜಸ್ನ ನೀವು ಮಾಡ್ಕೊಳ್ಳಿ. ಆದಷ್ಟು ಬಿಸಿನೀರಲ್ಲೇ ಸ್ನಾನವನ್ನು ಮಾಡಿ. ಯಾರ ಕೈಯಲ್ಲೂ ನೀವಿಸ್ಕೊಳೋದಾಗಲಿ, ಮಸಾಜ್ ಮಾಡೋದಾಗಲಿ, ಈ ಲಟ್ಟಣಿಗೆಲ್ಲ ಉಜ್ಜಿಸ್ಕೊಳೋದಾಗಲಿ, ಇಂಥದ್ದೆಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡಬೇಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.